ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡಿ ಮಲ್ಲಿಗೆ ಸ್ಟೋರಿ ಏನು, ಹೇಗೆ ಮೂವ್ ಆಗುತ್ತೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ವರ ಮತ್ತು ಮಗು ಬೇರೆಯವ್ರಿಗೆ ಕೊಟ್ಟಿದ್ರಲ್ವ, ಆ ಮಗು ನರ್ಸು ಅಲ್ಲಿ ಸಿಕ್ಕಿದ್ದಾರೆ. ಅವರು ಸ್ವರಕ್ಕೆ ಮೋಸ ಮಾಡಿಬಿಟ್ನಲ್ಲ ನಾನು, ಸ್ವರಗೆ ಈ ವಿಷಯ ಹೇಳ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸ್ವರನ್ನ ಹುಡುಕ್ತಾಯಿದ್ರು. ಈಗ ಸ್ವರ ಸಿಕ್ಕಿದ್ದಾಳೆ, ವಿಷಯ ಹೇಳಬೇಕು ಅಂತ ಅಲ್ಲಿ ಎಮ್ಮ ಸಿಕ್ಕಿದೆ, ಹೇಳಬೇಕು ಅಂತ ಕಾಯ್ತಾ ಇದೆ. ಆದರೆ ವಿಷಯ ಹೇಳೋಕ್ಕಾಗಿಲ್ಲ. ಇಲ್ಲಿ ಸ್ವರನು ಮತ್ತು ಅವಳ ಫ್ರೆಂಡು ಚಾವಂತಿ ಇಬ್ಬರೂ ಸೇರಿಕೊಂಡು ಬಾಪಿ ಮಾತಾಡ್ಸ್ಕೊಬರೋಣ ಅಂತ ಬಂದಿದ್ದಾರೆ ಮನೆ ಹತ್ರ. ಆದರೆ ಒಳಗಡೆ ಬಿಡೋದಕ್ಕೆ ಸೆಕ್ಯೂರಿಟಿ ಒಪ್ತಾ ಇಲ್ಲ. ಮತ್ತು ಮನೆ ಕೆಲಸದವಳು ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ನಮ್ಮ ಮೇಡಮ್ ಅವ್ರನ್ನ ಜೀವನ ಹಾಳು ಮಾಡ್ತಾಯಿದ್ದೀರಾ, ಏನಕ್ಕೆ ಬರ್ತೀಯಾ ಇಲ್ಲಿ, ಬಾಬಿ ಮಾತಾಡ್ಸ್ಕೊಂಡು. ಆ ಮಗುನೂ ಜೀವನ ಹಾಳಾಗುತ್ತೆ, ನಮ್ಮ ಮೇಡಮ್ ಜೀವನವೂ ಹಾಳಾಗ್ತಾಯಿದೆ. ನಮ್ಮ ಮೇಡಮ್ ಸಾಹೇಬ್ರನ್ನ ಎಷ್ಟು ಇಷ್ಟಪಡ್ತಾಯಿದ್ದಾರೆ, ಆದರೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವರು ಒಪ್ತಾ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಬೈದು ಬಿಡ್ತಾಳೆ. ಈ ಕಡೆ ಬಂದು ಇವತ್ತು ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಇವರು ಅದೇ ಹೋಟೆಲಿಗೆ ಹೋಗಿದ್ದಾರೆ, ಅವರು ಅದೇ ಹೋಟೆಲಿಗೆ ಬಂದಿದ್ದಾರೆ. ಸ್ವರನೂ ಅದೇ ಹೋಟೆಲಿಗೆ, ಮತ್ತು ಜಾನುವರು ಅದೇ ಹೋಟೆಲಿಗೆ ಎಲ್ಲರೂ ಬಂದಿದ್ದಾರೆ. ಎಲ್ಲ ಒಂದೊಂದು ಟೇಬಲಲ್ಲಿ ಒಬ್ಬೊಬ್ರು ಕೂತಿದ್ದಾರೆ. ಆಮೇಲೆ ಇದನ್ನು ಚಾವಂತಿ ನೋಡ್ತಾಳೆ, ನೋಡಿಬಿಟ್ಟು ತಾಳು ಬಂದೆ ಅಂತೇಳಿ ಹೋಗ್ತಾಳೆ. ಸ್ವರ ಬೇಡ ಬಾ ಅಂತ ಹೇಳ್ತಿರ್ತಾಳೆ. ಆದರೆ ಚಾವಂತಿ ಕೇಳಲ್ಲ, ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿ ಮತ್ತು ಆ ವೆಯ್ಟರ್ ಇರ್ತಾಳಲ್ಲ, ವೆಯ್ಟರಿಗೆ ಈ ಟೇಬಲ್ಗೆ ನಾನೇ ಸರ್ವ್ ಮಾಡ್ತೀನಿ ಫ್ರೀಯಾಗಿ, ನನಗೇನು ನೀವೇನಾದ್ರು ಅಮೌಂಟ್ ಕೊಡೋದು ಬೇಡ ಅಂಥೇಳಿ ಅವಳ ಹತ್ರ ಮಾತಾಡ್ಕೊಂಡು ಬಂದು ಸರ್ವ್ ಮಾಡೋಕ್ಕೆ ಇವಳೇ ತಗೊಂಬರ್ತಾಳೆ. ನೀನೇನು ಇಲ್ಲಿ ಚಾವಂತಿ ಅಂತ ಕೇಳ್ತಾನೆ ಅಭಿ. ಆವಾಗ ಅವಳು ಹೇಳ್ತಾಳೆ, ನಾನು ಇಲ್ಲೇ ಕೆಲಸ ಮಾಡ್ತಾಯಿರೋದು, ಸರ್ವರಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಏನಿದು ಇಷ್ಟೊಂದು ಓದಿ ಮಾಡಿ ನೀನು ಸರ್ವರಾಗಿ ಕೆಲಸ ಮಾಡ್ತಿರೋದು, ಬೇಡ ಬಾ, ನಾಳೆ ನನ್ನ ಕಂಪ್ನಿನಲ್ಲಿ ನಿನಗೊಂದು ಕೆಲಸ ಕೊಡ್ತೀನಿ, ನೀನು ಅಲ್ಲಿ ಬಂದುಬಿಡು, ಇಲ್ಲಿ ಸರ್ವರಾಗಿ ಕೆಲಸ ಮಾಡೋದು ಬೇಡ ಅಂತ. ಯಾರ್ಯಾರು ಬಂದಿದ್ದೀರಾ, ಹಾಸನಿಂದ ಯಾವಾಗ ಬಂದೆ ಅಂತ ಕೇಳ್ತಾನೆ. ನಾನು ಬಂದು ತುಂಬ ದಿನ ಆಯಿತು ಅಂತ ಹೇಳ್ತಾಳೆ. ನೀನು ಒಬ್ಬಳೇ ಬಂದಿದ್ದೀಯಾ ಅಂತ. ಇಲ್ಲ, ಒಬ್ಬಳೇನೆ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲ ಕಡೆ ಹುಡ್ಕಾಡ್ತಾನೆ, ಯಾರು ಕಾಣಿಸಲ್ಲ. ಇವಳು ಸ್ವರ ಯಾವ ಕಡೆನೋ ಕೂತಿರ್ತಾಳೆ, ಕಾಣಿಸಲ್ಲ. ಹಾಗಾಗಿ ಸುಮ್ಮನೆ ನೋಡ್ತಾ ಇರ್ತಾನೆ. ಆಮೇಲೆ ಊಟದ್ದು ವ್ಯವಸ್ಥೆ ಎಲ್ಲ ಅಲ್ಲಿ ಬಡಿಸಿ ಎಲ್ಲ ಮಾತಾಡಿ ಸರಿ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ಹೊರಡ್ತಾರೆ. ಇವಾಗ ಅವಳು ಬಡ್ಸೋಕ್ಕೆ ಬಂದಾಗ ಇವನಿಗೆ ಭಾಳ ಬೇಜಾರಾಗುತ್ತೆ, ಯಾವ ಲೆವೆಲಲ್ಲಿ ಇದ್ದವರು ಯಾವ ಥರ ಆಗೋದ್ರಪ್ಪ ಅಂಥೇಳಿ. ಚಾವಂತಿ ಹೇಳ್ತಾಳೆ, ಏನು ಮಾಡೋದು, ಜೀವನ ನಡಿಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಸರಿ ಅಂತ ಹೇಳ್ಬಿಟ್ಟು ಅವನು ನಾಳೆ ಬಂದುಬಿಡು ಆಫೀಸಿಗೆ ಅಂತ. ಇವಳು ಹುರ್ಕೊಂತಿರ್ತಾಳೆ ಜಾನು. ನಾ ಕೆಲಸನ ಕೊಡ್ತೀನಿ ಅಂತನಲ್ಲ ಕಂಪ್ನಿನಲ್ಲಿ, ಇನ್ನು ಅವಳು ಕೆಲಸ ಸೇರ್ಕೊಬಿಟ್ರೆ ಇವಳು ಸ್ವರ ಈಸಿಯಾಗಿ ಅವನಿಗೆ ಸಿಕ್ಬಿಡ್ತಾಳೆ. ಏನು ಮಾಡೋದು, ಇಂಥ ಕೆಲಸ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಏನು ಹಿಂಸೆ ಪಟ್ಕೋತಾ ಇರ್ತಾಳೆ. ಏನೇ ಹಿಂಸೆ ಪಟ್ಕೊಂಡ್ರೂ ಹುರ್ಕೋತಾ ಇರ್ತಾಳೆ, ಅಲ್ಲೇ ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಈ ಕಡೆ ಬಾಬಿ ಬೇರೆ, ಯಾಕೆ ಜಾನು ಏನು ಯಾಕೆ ಬೇಜಾರಾಗ್ತಿರ್ತೀಯ ಅಂತ ಇವನು ಬೇರೆ ಕೇಳ್ತಾನ. ಅವನು ಬೇರೆ ಅಭಿನೂ ಕೇಳ್ತಾನ. ಅದಕ್ಕೆ ಇವಳು ಹುರ್ಕೊತಾ ಇರ್ತಾಳೆ. ಅಯ್ಯೋ, ನನಗೆ ಇವಳು ಮದುವೆ ಮಾಡ್ಕೊಳ್ದಂಗೆ ಮಾಡ್ತಾರೆ ಇವರಿಬ್ಬರು ಸೇರಿಕೊಂಡು ಅಂತೇಳಿ ಹುರ್ಕೊಂತಿರ್ತಾಳೆ. ಏನೂ ಮಾತಾಡಲ್ಲ, ಹರನಲ್ಲ ಶಿವನಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ಅಭಿನೂ ಚಾವಂತಿನೂ ಮಾತಾಡ್ತಾನೆ ಇರ್ತಾರೆ. ಆವಾಗ ಚಾವಂತಿ ಹೇಳ್ತಾಳೆ, ಇನ್ನೇನು ಬೇಕು ಅಭಿ ಅಂತ. ಇನ್ನೇನು ಬೇಡ, ಸಾಕು ಅಂತೇಳ್ಬಿಟ್ಟು ಎಲ್ಲ ಕಡೆ ನೋಡ್ತಾನೆ, ಎಲ್ಲೂ ಕಾಣಿಸಲ್ಲ ಸ್ವರ. ಆಮೇಲೆ ಸ್ವರನ ನೋಡ್ತಾನೆ. ಸ್ವರನ ನೋಡಿ ಎಲ್ಲೂ ಕಾಣಿಸಲ್ವಲ್ಲ ಅಂತೇಳ್ಬಿಟ್ಟು ಒಬ್ಬಳೇ ಬಂದಿದೆಯಾ ಅಂತಲೂ ಕೇಳಿದ್ದಾಯಿತು, ಎಲ್ಲ ಆಯಿತು. ಇವಾಗ ಅವನಿಗೆ ಊಟ ಮಾಡೋಕ್ಕೂ ಮನಸ್ಸಾಗಲ್ಲ. ಇವಾಗ ಡಿನ್ನರ್ ಪಾರ್ಟಿ ಏರ್ಪಡಿಸ್ಕೊಂಡವ್ರೆ, ಅದು ಕೂಡ ಇಷ್ಟ ಆಗ್ತಿಲ್ಲ. ಅವರು ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಬಂದು ಡಿನ್ನರ್ ಪಾರ್ಟಿಗೆ ಅದೇ ಹೋಟೆಲಿಗೆ ಬಂದಿರ್ತಾರೆ. ಈ ಸ್ವರನೂ ಮತ್ತು ಚಾವಂತಿನೂ ಅದೇ ಹೋಟೆಲಿಗೆ ಹೋಗಿರ್ತಾರೆ.
ಇಬ್ಬರೂ ಒಂದೇ ಹೋಟೆಲಲ್ಲಿ ಸಿಕ್ಕಿರೋದ್ರಿಂದ ಪಾಪ ಸ್ವರ್ಗೆ ತುಂಬ ಬೇಜಾರಾಗುತ್ತೆ. ಹುಟ್ಟಿದ ಮಗುನೇ ಇಲ್ಲ ಅಂದ್ಬಿಟ್ರಲ್ಲ ಅಂತೇಳ್ಬಿಟ್ಟು ಅದು ಬೇರೆ ಬೇಜಾರು. ಲಾಯರ್ ಪಾತ್ರ ಹಾಕ್ಕೋಬೇಡ ಲಾಯರು ಡ್ರೆಸ್ ಹಾಕ್ಕೊಂಡು ಹೋಗಿ ಕೋರ್ಟಿಗೆ ವಾದ ಮಾಡಬೇಡ ಅಂದಿದ್ದ. ಅದು ಅವೆಲ್ಲ ಜಗಳ ಆಗಿದ್ದು ಅವೆಲ್ಲ ನೆನ್ಕೊಂಡು ಭಾಳ ಬೇಜಾರಾಗುತ್ತೆ. ಅವನು ತುಂಬ ಮಂಕಾಗ್ಬಿಡ್ತಾನೆ ತಕ್ಷಣಕ್ಕೇ. ಏನೇ ಮಂಕಾದ್ರೂ ಏನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಹಾಗೇ ಬೇಜಾರಾಗುತ್ತೆ. ಮತ್ತು ಊಟ ಮಾಡೋದೋ ಬೇಡವೋ ಅಂತ ಯೋಚನೆಯಲ್ಲೇ ಇರ್ತಾನೆ. ಬಾಬಿ ಕೂಡ ಅವನ ಪಾಡಿಗೆ ಅವನು ಬೇಜಾರಾಗೇ ಇರ್ತಾನೆ. ಆದರೆ ಇವಳು ತಕ್ಕಂತ ಕುಣ್ದಾಡಂಗೆ ಆಗ್ತಾ ಇರುತ್ತೆ. ಇವಳು ಇಲ್ಲಿ ಬಂದುಬಿಟ್ಲಲ್ಲ, ಏನು ಮಾಡೋದು, ಇನ್ನು ಅಬಿಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಡುತ್ತೆ, ಏನು ಮಾಡೋದು ಅಂತ ಇವಳಿಗೆ ಭಯ ಹುಟ್ಕೊಬಿಡುತ್ತೆ. ಜಾನಿಗೆ ತುಂಬಾ ಭಯ ಹುಟ್ಕೊಬಿಡುತ್ತೆ. ಇವಳು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಗಾಬರಿ ಆಗಿಬಿಡ್ತಾಳೆ. ಗಾಬರಿಯಾಗಿ ಅವಳನ್ನೇ ತಿನ್ನೋ ಹಾಗೆ ನೋಡ್ತಾ ಇರ್ತಾಳೆ, ಹಲ್ಲು ಕಡ್ಕೊಂಡು. ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಭಾಳ ಇದು ಮಾಡ್ತಿರ್ತಾಳೆ. ಆಮೇಲೆ ಅವನು ಊಟ ಮಾಡೋದೋ ಬೇಡವೋ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಲಾಸ್ಟಲ್ಲಿ ಊಟ ಬೇಡ ಅನಿಸುತ್ತೆ ಅಂತಲ ಅಥವಾ ಕೊಟ್ಟಿರೋದು ಸ್ವಲ್ಪ ತಿಂದ್ಕೊಂಡು ಆ ಕಡೆ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಇವ್ರ ಮನೆಗೂ ಇವಳು ಸಿಟ್ಟು ನತ್ತಿಗೆ ಏರ್ಬಿಟ್ಟಿದೆ, ಕೋಪ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಶಾವಂತಿ ನೋಡಿದರೆ ನಗ್ತಾ ಇದ್ದಾಳೆ. ಅವಳ ಪಾಡಿಗೆ ಅವಳು ನಕ್ಕೊಂಡು ಮಾತಾಡ್ತಾ ಇದ್ದಾಳೆ. ಅದನ್ನು ನೋಡ್ಕೊಂಡು ಇವಳು ಉರ್ಕೋತಾ ಇದ್ದಾಳೆ. ಇದೇ ಥರ ಆಗ್ತಾಯಿದೆ. ಆ ಕಡೆ ನೋಡಿದರೆ ಸ್ವರ ಮಂಕಾಗಿ ಕೂತ್ಕೊಂಡಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.